ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಸೈಕಲ್ ಸವಾರಿ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿದ್ದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಜಿಲ್ಲಾಧಿಕಾರಿ ರವಿ, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದ್ದು, ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು. ದೂರದರ್ಶನದೊಂದಿಗೆ ಸ್ಥಳೀಯರಾದ ವೆಂಕಟರಾಯಪ್ಪ, ಇದುವರೆಗೂ ಯಾವ ಅಧಿಕಾರಿಗಳು ಖುದ್ದಾಗಿ ಬಂದು ಜನರ ಸಮಸ್ಯೆ ಆಲಿಸಿರಲಿಲ್ಲ, ಇದು ಸಂತೋಷದ ಸಂಗತಿ ಎಂದು ತಿಳಿಸಿದರು. ಅಭಾವ ಬರಬೇಕಾಗಿತ್ತು, ಆದರೂ ಇವತ್ತು ಅಭಾವ ಎಲ್ಲ ನೀಗಿಸ ಸುಮಾರು 7-8 ಸಾವಿರ 10 ಸಾವಿರ ತನಕ ಹೊರಗಡೆ ಇರ್ತಕ್ಕಂಥ ಮಂದಿ ಬಂದಿದ್ದಾರೆ ಕೋಲಾರ್ಗೆ. ಅವರು ಕೂಡ ತುಂಬ ಉತ್ಕೃಷ್ಟವಾದ ನೀರು ಒದಗಿಸ್ತಾ ಇದ್ದಾರೆ. ಮತ್ತೊಬ್ಬ ನಿವಾಸಿ ರವೀಂದ್ರ, ಅನಗತ್ಯ ಬಳಕೆ ತಪ್ಪಿಸಿದರೆ ನೀರು ಉಳಿತಾಯ ಮಾಡಲು ಸಾಧ್ಯ ಎಂದರು. ಅವಾಯ್ಡ್ ಮಾಡಬೇಕು. ಒಂದು, ಎರಡನೇದು, ಕೆಲವು ಮನೆಗಳಿಗೆ ಅರ್ಧ ಇಂಚ್ ಪೈಪ್ ಹಾಕೋ ಕಡೆ 1 ಇಂಚ್ ಪೈಪ್ ಹಾಕ್ಕೊಂತಾರೆ, ಅವಾಯ್ಡ್ ಆಗಬೇಕು. ಮುಖ್ಯವಾಗಿ ನೀರನ್ನ ಉಳಿಸೋದಕ್ಕೆ ಪ್ರತಿ ಒಬ್ಬರು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ ಖಂಡಿತ ನೀರು ಉಳಿತದೆ. ರೈತ ಮುಖಂಡ ಅಬ್ಬಣಿ ಶಿವಪ್ಪ, ಜಿಲ್ಲೆಯ ಜನರು ಪ್ರತಿ ವರ್ಷ ನೀರಿನ ಸಮಸ್ಯೆ ಎದುರಿಸುತ್ತಿದ್ದರು. ಜಿಲ್ಲಾಧಿಕಾರಿ ಅವರಿಂದ ಈ ಬಾರಿ ಆ ಸಮಸ್ಯೆ ನಿವಾರಣೆಯಾಗಿದೆ ಎಂದರು. ಎಂಆರ್ ರವಿ ಅವರು ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ, ಅವರು ಒಳ್ಳೆ ಒಂದು ಕ್ರಮ ಜರುಗಿಸಿದ್ದಾರೆ. ಅದರಿಂದ ಇವತ್ತು ಬೇಸಿಗೆ, ಇಷ್ಟೊಂದು ಬಿಸಿಲಿರುವಂಥ ಬೇಸಿಗೆಯಲ್ಲೂ ಸಹ ಇವತ್ತು ನೀರಿನ ಅಭಾವ ಕೋಲಾರ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ಡಾಕ್ಟರ್ ಎಂಆರ್ ರವಿ, ಜನರು ಎದುರಿಸುತ್ತಿರುವ ನೀರಿನ ಸಮಸ್ಯೆ ನೀಗಿಸಲು ನೀರಿನ ಅದಾಲತ್ ನಡೆಸಿ ಕಾನೂನು ರೀತಿ ಸಮಾನ ಹಂಚಿಕೆಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಅಂತಹ ಜಾಗಗಳಲ್ಲಿ ನಾವು ಒಂದು ಪರ್ಯಾಯವಾದಂಥ ಒಂದು ಕರೆಕ್ಟಿವ್ ಮೆಷರ್ಸ್ಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇದರಿಂದ ಏನಾಗುತ್ತೆ, ಕುಡಿಯುವ ನೀರು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಿಗೆ ಸರಿಯಾದ ರೀತಿಯಲ್ಲಿ ಅಂದರೆ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್, ಸಮಾನವಾಗಿ ಹಂಚಿಕೆ ಆಗಬೇಕು. ಮತ್ತು ಹಂಚಿಕೆಯಲ್ಲಿ ಆಗ್ತಾ ಇದ್ದಂಥ ಲೋಪ ಅಥವಾ ನೀರು ಪೋಲಾಗ್ತಿದ್ದನ್ನು ತಡೆಗಟ್ಟಲಿಕ್ಕೆ ನಮಗೆ ಸಾಧ್ಯವಾಗಿದೆ.